ಶವದ ಪಕ್ಕದಲ್ಲೇ 5 ದಿನ ಕುಳಿತು ಮಗ ಬದುಕಲೆಂದು ಪ್ರಾರ್ಥಿಸಿದ ತಾಯಿ. ಬಾಗಿಲ ಕೆಳಗೆ ರಕ್ತ ನೋಡಿ ಬೆಚ್ಚಿಬಿದ್ದ ನೆರೆಹೊರೆಯವರು. ಮಧ್ಯಪ್ರದೇಶದ ವಿದಿಶಾದಲ್ಲಿ 42 ವರ್ಷದ ಶೀನು ವರ್ಗೀಸ್ ಎಂಬುವವರ ಶವ ಮನೆಯಲ್ಲಿ ಪತ್ತೆಯಾಗಿದ್ದು, ತಾಯಿ ಮರಿಯಮ್ಮ ಮಗ ಮತ್ತೆ ಜೀವಂತವಾಗಲಿ ಎಂದು 5 ದಿನಗಳಿಂದ ಶವದ ಪಕ್ಕದಲ್ಲೇ ಕುಳಿತು ಪ್ರಾರ್ಥಿಸುತ್ತಿದ್ದರು. ಮುಂಬೈನಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದ ಶೀನು ಅನಾರೋಗ್ಯದ ಕಾರಣ ತಾಯಿಯೊಂದಿಗೆ ವಾಸಿಸುತ್ತಿದ್ದರು. ಸೋಮವಾರ ಹಾಲು ಮಾರಾಟಗಾರ ಬಾಗಿಲಿನ ಕೆಳಗೆ ರಕ್ತ ಹಾಗೂ ದುರ್ವಾಸನೆ ಗಮನಿಸಿ ಪೊಲೀಸರಿಗೆ ತಿಳಿಸಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಧಾವಿಸಿದಾಗ ತಾಯಿ ಮರಿಯಮ್ಮ ಒಳಗೆ ಬರದಂತೆ 2 ಬಾರಿ ಬಾಗಿಲು ಮುಚ್ಚಿ ತಡೆದಿದ್ದು, ಸಾಕಷ್ಟು ಮನವೊಲಿಸಿದ ಬಳಿಕ ಪೊಲೀಸರು ಮನೆ ಪ್ರವೇಶಿಸಿದ್ದಾರೆ. ಕೋಣೆಯಲ್ಲಿ ಬಿದ್ದಿದ್ದ ಶೀನು ಅವರ ಎದೆಯ ಮೇಲೆ ಬೈಬಲ್ ಇಡಲಾಗಿತ್ತು. ಸುಮಾರು 5 ದಿನ ಹಳೆಯದಾಗಿದ್ದ ಶವವು ಸಂಪೂರ್ಣ ಕೊಳೆತು ಹೋಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಬೈಬಲ್ ಇಟ್ಟು ಪ್ರಾರ್ಥನೆ ಮಾಡುವುದರಿಂದ ಮಗ ಮತ್ತೆ ಬದುಕುತ್ತಾನೆ ಎಂಬ ನಂಬಿಕೆಯಿಂದ ತಾಯಿ ಯಾರಿಗೂ ಮಾಹಿತಿ ನೀಡದೆ ಶವವನ್ನು ಮನೆಯಲ್ಲೇ ಇಟ್ಟುಕೊಂಡಿರುವುದು ತನಿಖೆಯಲ್ಲಿ ತಿಳಿದುಬಂದಿದೆ. ಸದ್ಯ ಪೊಲೀಸರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಟ್ಟಿದ್ದು, ವಿದೇಶದಲ್ಲಿರುವ ಮೃತರ 2 ಸಹೋದರರಿಗೆ ಮಾಹಿತಿ ನೀಡಿ ತನಿಖೆ ಮುಂದುವರಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.